ಪ್ರಧಾನಮಂತ್ರಿ ಅಥವಾ ರಕ್ಷಣಾ ಸಚಿವರಿಗೆ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ನಿಮ್ಗೆ ಇನ್ನು ತಗೊಳ್ಳೋದು ಮಾಹಿತಿ ಯಾಕಂದ್ರೆ ಇಲ್ಲ ನರವಣೆ ಅವರು ಸುಳ್ಳು ಹೇಳ್ತಾವ್ರೆ ಅಂತ ನಿಮ್ಗೆ ಏನಾರು ಅನಿಸಿದ್ರೆ ಅವ್ರ ಮೇಲೆ ನೀವು ಕ್ರಮ ತಗೊಳ್ಳಿ. ಯಾಕಂದ್ರೆ ನಿಮ್ಮ ಸಮಯದಲ್ಲಿ ಅವರು ನಮಗೆ ಒಂಟಿಯಾಗಿ ಬಿಟ್ಬಿಟ್ರು, ನಮಗೆ ಅನಾಥ ಪ್ರಜ್ಞೆ ಕಾಡ್ತು, ನಮಗೆ ತೀರ್ಮಾನ ಬರ್ದಿರೋದಕ್ಕೇನೆ ಆ ಪುಸ್ತಕ ತಡೆ ಹಿಡಿದಿರ್ಬೋದಲ್ವಾ? ಆತರ ಹೇಳಿ ಪ್ರಧಾನಮಂತ್ರಿ ರಕ್ಷಣಾ ಸಚಿವರು ನೀವು ಹೇಳಿದ್ರಲ್ಲ ಈ ಮಾತನ್ನ, ಇವ್ರು ಬಿಜೆಪಿ ವಕ್ತಾರ ಹೇಳ್ತಾರಲ್ಲ ಇದೇ ಮಾತನ್ನ ರಕ್ಷಣಾ ಸಚಿವರು ಮತ್ತೆ ಪ್ರಧಾನಮಂತ್ರಿಗಳು ಅವ್ರು ಸುಳ್ಳು ಬರ್ದಿದ್ದಾರೆ, ನಾವು ಅನುಮತಿ ಕೊಟ್ಟಿದ್ವಿ, ನಾವು ಈ ಕ್ರಮ ತಗೊಂಡಿದ್ವಿ ಅಥವಾ ಈ ತರ ಘಟನೆ ನಡೆದಿಲ್ಲ ಏನಾದ್ರು ಹೇಳಿ, ತಪ್ಪಿಲ್ಲ, ಅವ್ರು ಕ್ರಮ ತಗೊಳ್ಳಿ. ನೋಡಿ, ಪಬ್ಲಿಷರ್ ಈ ಕಂಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ, ರೈಟರು ಈ ಕಂಟೆಂಟ್ ಇಲ್ಲ ಅಂತ ಹೇಳಿ ರೈಟರು ನರವಣೆ ಅವ್ರಿಗೆ ಕಂಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ, ಪ್ರಧಾನಮಂತ್ರಿ ರಕ್ಷಣಾ ಸಚಿವರು ಕಂಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಅನ್ಪಬ್ಲಿಷ್ಡ್ ಬುಕ್ ಯು ಕೆನಾಟ್ ಕೋಟ್, ಅನ್ಪಬ್ಲಿಷ್ಡ್ ಬುಕ್ ಯು ಕೆನಾಟ್ ಕೋಟ್. ಇನ್ಫಾರ್ಮೇಶನ್ ವೆದರ್ ಇಟ್ಸ್ ಪಬ್ಲಿಷ್ಡ್ ಆರ್ ಅನ್ಪಬ್ಲಿಷ್ಡ್, ಐ ಹ್ಯಾವ್ ಇನ್ಫಾರ್ಮೇಶನ್, ಐ ಹ್ಯಾವ್ ಸೋರ್ಸ್, ಐ ವಿಲ್ ಡಿಸ್ಕ್ಲೋಸ್, ಇಫ್ ಯು ಹ್ಯಾವ್ ಎನಿಥಿಂಗ್ ಯು ಕೌಂಟರ್ ಇಟ್. ನೀವು ಕೌಂಟರ್ ಮಾಡಿ, ಅದು ಬಿಟ್ಬಿಟ್ಟು ನೀವು ಮಾತಾಡಕ್ಕೆ ಅವಕಾಶ ಕೊಡಲ್ಲ, ನೀವು ಚರ್ಚೆಗೆ ಅವಕಾಶ ಕೊಡಲ್ಲ. ನೋಡಿ, ನರವಣೆ ಪುಸ್ತಕವನ್ನ ನರವಣೆಯವರು ಡಿಫೆಂಡ್ ಮಾಡಬೇಕು, ನರವಣೆಯವರು ಬಂದು ಹೇಳಬೇಕು, ಸೂಕ್ತ ದಾಖಲೆ ಕೊಡಬೇಕು, ಅವ್ರ ಪುಸ್ತಕದಲ್ಲಿ ಬರ್ಕೊಂಡಿರಬಹುದು. ರಾಹುಲ್ ಗಾಂಧಿ ಗ್ಯಾಲ್ವನ್ ಕಣಿ ಮೇಲೆ ಹೋಗಿ ಇಣಿಕ್ ನೋಡ್ಬಿಟ್ಟು ಹೇಳ್ತಿರೋದು, ಇಣಿಕ್ ನೋಡಿದ್ರಾ? ಕೊಡ್ಲಿಲ್ಲ, ಫೋನ್ ಕದ್ದಾಲಿಕೆ ಮಾಡ್ಕೊಂಡು ಕೇಳ್ತಿದ್ದೆ ನಾನು, ಇದೆಯಾ ಇದು? ಇಲ್ವಲ್ಲ. ಮತ್ತೆ ಅವ್ರು ಹೇಳ್ತಾ ಇರೋದು ಐ ಹ್ಯಾವ್ ಸೋರ್ಸ್, ದಿಸ್ ಇಸ್ ದ ಬುಕ್. ಓಕೆ, ಅವ್ರು ಯಾರು ರೈಟರ್ ಡಿನೇ ಮಾಡಿಲ್ಲ, ಪಬ್ಲಿಷರ್ ಡಿನೇ ಮಾಡಿಲ್ಲ, ಕಂಟೆಂಟ್ ಇಲ್ಲ ಅಂತ ಡಿನೇ ಮಾಡಿಲ್ಲ, ಪ್ರೈಮ್ ಮಿನಿಸ್ಟರ್ ಡಿನೇ ಮಾಡಿಲ್ಲ, ರಕ್ಷಣಾ ಸಚಿವರು ಡಿನೇ ಮಾಡಿಲ್ಲ. ಒಂದು ಡಿಬೇಟ್ಗೆ ಎದುರು ಕೇಳೋದು ಯಾಕ್ರಿ ಇಲ್ಲಿ? ವಾಟ್ ಎವರ್ ಇಟ್ ಮೇ ಬಿ, ನರವಣೆ ಅವರಿಗೆ ನೀವು ಸಮನ್ ಮಾಡಿ, ಕರ್ಸಿ, ಸಮನ್ ಮಾಡಿ, ನರವಣೆ ಸಮನ್ ಕೊಡಿ, ಪಾರ್ಲಿಮೆಂಟ್ ಕರ್ಸಿ, ಉತ್ತರ ಕೊಡಿಸಿ. ಕರ್ಸಿ, ತಪ್ಪು ಬರ್ದಿದ್ರಾ ಅವ್ರಿಗೆ ವಾಗ್ದಂಡನೆ ಮಾಡಿ, ಚೀಮಾರಿ ಹಾಕಿ, ಅವರಿಗೆ ಸದನದಲ್ಲಿ ಕರೆದ್ಬಿಟ್ಟು ಚೀಮಾರಿ, ತಪ್ಪು ಬರೆದು ದೇಶದ ಬಗ್ಗೆ, ಎರಡು ದೇಶದ ವಿದ್ಯಮಾನಗಳಿಗೆ, ಸೈನಿಕರಿಗೆ ಸಂಬಂಧಪಟ್ಟಂತೆ ಅಂತ ಏನು ಮಾಡದೆ ಇದೇನು, ಇವ್ರು ನಾಚೆ ಕಳಿಸ್ಬಿಡಿ, ಅವ್ರು ನಾಚೆ ಕಳಿಸ್ಬಿಡಿ ಅಂತ. ಸರಿ, ಈಗ ನರವಣೆ ಏನಿದಾರಲ್ವಾ, ಅವ್ರ ಬುಕ್ ಅನ್ಪಬ್ಲಿಷ್ ಆಗಿದೆ, ಪೆಂಗ್ವಿನ್ ಒಂದು ಏನು ಪ್ರಕಾಶನ ಸಂಸ್ಥೆ ಅವ್ರ ವೆಬ್ಸೈಟ್ ಅಲ್ಲಿ ಸಹಿತ ಇದನ್ನ ಯಾವುದೇ ರೀತಿಯಾಗಿ ನಾವು ಇನ್ನೂ ಪಬ್ಲಿಷ್ ಮಾಡ್ಲಿಲ್ಲ ಅಂತ ಹೇಳ್ಕೊಂಡಿದೆ. ಅದಾಗ್ಲೂ ಕೂಡ ಇವರು ಯಾವುದೋ ಅಭಿವೃದ್ಧಿ ಪರವಾಗಿ ಚರ್ಚೆ ಮಾಡೋದು ಬಿಟ್ಟು ಇವ್ರು ಯಾವ್ದೋ ಒಂದು ಬುಕ್ ತಗೊಂಡ್ ಇನ್ನೊಂದ್ ದಿವಸ ಮತ್ತೊಂದು ಯಾವ್ದೋ ಒಂದು ಬುಕ್ ತಗೊಂಡ್ಬರ್ತಾರೆ. ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದು, ಇನ್ನೊಂದ್ ಯಾವ್ದೋ ಒಂದು ಅಸ್ತಿತ್ವ ಉಳಿಸ್ಲಿಕ್ಕೋಸ್ಕರ ಅದ್ ಮಾಡ್ತಿರ್ತಕ್ಕಂಥದ್ದು ಯಾರು? ರಾಹುಲ್ ಗಾಂಧಿ ಅವರು. ಇವತ್ತಿನ ದಿವಸ ಇವರು ಇಡೀ ನಮ್ಮ ದೇಶ ಕಾಮಿಡಿ ಪೀಸ್ ಅಂತ ಹೇಳಿದೆ ರಾಹುಲ್ ಗಾಂಧಿ ಅವ್ರನ್ನ. ನೀವು ತಿಳ್ಕೊಂಡಿರ್ಬೋದು, ಕೆಲವೊಂದು ಏನು ಪೊಟೆಟೊ ಹಾಕಿ ಚಿನ್ನ ತೆಗೆದಂತ ರಾಹುಲ್ ಗಾಂಧಿ ಅವರು ಖಾಲಿ ಪುಸ್ತಕ ಅದು ಸರ್, ಖಾಲಿ ಡಬ್ಬಿ ಅದು, ಏನೂ ಇಲ್ಲ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನೋಡಿ ಬಂದಂತ ಸಂದರ್ಭದಲ್ಲಿ ಖಾಲಿ ಪುಸ್ತಕ ಇದೆ, ಅದು ಸುಮ್ನೆ ಪೋಸ್ಟ್ ಕೊಡ್ಲಿಕ್ಕೋಸ್ಕರ ಅಷ್ಟೇ ಹೋಗ್ತಾ ಇರೋದು. ಕಾನ್ಸ್ಟಿಟ್ಯೂಷನಲ್ ಬುಕ್ ಹಿಡ್ಕೊಂಡ್ರು, ಅದು ಒಳಗಡೆ ಏನು ಇರ್ಲಿಲ್ಲ. ಇದೇ ರೀತಿಯಾಗಿ ಇವರು ಹೈಡ್ರಾಮಾ ಮಾಡೋದು ಒಂದೇ ಉದ್ದೇಶ ಅಷ್ಟೇ ಬಿಟ್ರೆ ರಾಹುಲ್ ಗಾಂಧಿ ಅವರದ್ದು ನಮ್ಮ ಅಸ್ಮಿತೆಯ ಬಗ್ಗೆ ಭಾವನೆಗೆ ಧಕ್ಕೆ ಬರುವ ಒಂದಷ್ಟು ಹೇಳಿಕೆಗಳನ್ನ ನೀಡಿ ಜನರ ಹಾದಿ ತಪ್ಪಿಸ್ಲಿಕ್ಕೆ ಅಷ್ಟೇ ಆ ವೇದಿಕೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ ವಿನಃ ಬೇರೆ ಯಾವುದೇ ಕಾರಣಕ್ಕೆ ಅವರು ಆ ರೀತಿಯಾಗಿ ಸಂಸದರು ಅನಿಸ್ತಾ ಇಲ್ಲ. ರಾಹುಲ್ ಗಾಂಧಿ ಸದನದಲ್ಲಿ ಯಾವತ್ತೂ ಮಾತಾಡಬಾರ್ದು, ಇನ್ನ ಅವ್ರು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿ. ನೀವು ಅಲ್ಲಿ ಒಂದು ಕಾನೂನಾತ್ಮಕ ಒಂದು ವ್ಯವಸ್ಥೆ ಇರುತ್ತಲ್ಲ, ಅದರ ಅಂಡರ್ ಅಲ್ಲಿ ಚರ್ಚೆ ಮಾಡ್ಲಿ. ನೀವು ರಾಹುಲ್ ಗಾಂಧಿ ಏನ್ ಮಾತಾಡಬೇಕು ಅಂತ ಬಿಜೆಪಿ ಡಿಸೈಡ್ ಮಾಡುತ್ತೆ. ಇಲ್ಲ ಸ್ಕ್ರಿಪ್ಟ್ ಕೊಡ್ತೀರಾ ಅವ್ರಿಗೆ, ನಮ್ಗೆ ಅಪ್ರಿಯವಾದ ಸತ್ಯ ಹೇಳ್ಬೇಡಿ, ಅಹಿತಕರವಾದ ಮಾತಾಡಬೇಡಿ, ಮುಜುಗರದ ಮಾತುಗಳನ್ನ ಆಡಬೇಡಿ. ಅಲ್ಲಿಯ ಒಂದು ಏನು ಚೌಕಟ್ಟು ಇರುತ್ತಲ್ಲ, ಆ ಚೌಕಟ್ಟಿನಲ್ಲಿ ಅಡಿಯಲ್ಲಿ ಮಾತಾಡ್ಬೇಕಾಗತ್ತೆ. ಈಗ ನೋಡಿ, ನಾವು ವಿಧಾನಸಭೆಯಲ್ಲಿ ನಟರಾಜ್ ಗೌಡ ಹೇಳ್ತಿದ್ರಪ್ಪ, ಅಮೆರಿಕಾದ ರೈತರಿಗೆ ಹಾನಿ ಆಗುತ್ತೆ ಅಂದ್ರೆ ನೀವು ಅದಕ್ಕೆ ಉತ್ತರನೇ ಕೊಡ್ಲಿಲ್ಲ ನೋಡಿ, ಅವ್ರ ನಾಚನೆ ಹಾಕಿ ಅಂತಿದ್ರಿ ನೀವು. ಇದಕ್ಕೆ ಏನ್ ಮಾಡ್ಬೇಕು ಈಗ ಅವರು? ಸರ್, ನಾನು ಹೇಳ್ತಾ ಇರೋದು ವಿಷಯಗಳು ಯಾವ್ದ್ರ ಬಗ್ಗೆ ಚರ್ಚೆ ಆಗ್ಬೇಕು, ಅಲ್ಲಿ ಸಫಲತೆ ಕಾಣ್ಬೇಕು ಅಂತ ಹೇಳಿದ್ರೆ, ಈಗ ನೀವು ಇಷ್ಟೆಲ್ಲ ಜನರ ತೆರಿಗೆ ಹಣದಿಂದ ನಾವು ಅಲ್ಲಿ ಸೆಷನ್ ನಡೆಸ್ತಾ ಇರೋದಂತ ಸಂದರ್ಭದಲ್ಲಿ ನೀವು ಯಾವುದೋ ಒಂದು ಬುಕ್ಕಿನ ಬಗ್ಗೆ, ಅದು ಏನು ಅಂತಂದ್ರೆ ಇಲ್ಲಿಯ ನರವಣೆ ಅವರು ಮೇಲಧಿಕಾರಿ ಅದಕ್ಕೆ ಪಬ್ಲಿಷ್ ಮಾಡಬಾರ್ದು, ಈ ಅತಿ ಸೂಕ್ಷ್ಮ ವಿಷಯಗಳಿದೆ ಇದರಲ್ಲಿ, ಗಡಿಭಾಗದ್ದಿರ್ಬೋದು, ಏನೋ ಒಂದಷ್ಟು ವಿಷಯ ಇರ್ಬೋದು, ಅಸತ್ಯ ಇರ್ಬೋದು, ನಿಮ್ಗೆ ತಿಳಿದಿಲ್ಲ ಅದು. ಆ ಬುಕ್ ಅನ್ನ ಇವರು ಹೋಗ್ಬಿಟ್ಟು ಅಲ್ಲಿ ಅಸತ್ಯವ ಅಪ್ರಿಯವಾದ ಸತ್ಯವ ಅಂತ, ಅದೇ ಅಸತ್ಯವ ಅಪ್ರಿಯವಾದ ಸತ್ಯವ ಅಂತ ಆ ವಿಷಯದ ಬಗ್ಗೆ ನಮಗೂ ಸಮಗ್ರವಾದ ಮಾಹಿತಿ ಇಲ್ಲ. ಈಗ ಕಾಂಗ್ರೆಸ್ ಸುಖ ಸುಮ್ಮನೆ ಅದ್ರ ಬಗ್ಗೆ ನಮಗೂ ಮಾಹಿತಿ ಇಲ್ಲ, ಅವರಿಗೂ ಮಾಹಿತಿ ಇಲ್ಲ, ಯಾರಿಗೂ ಮಾಹಿತಿ ಇಲ್ಲ ಸಂದರ್ಭದಲ್ಲಿ ಈ ತರ ದೃಶ್ಯ ಮಾಧ್ಯಮದಲ್ಲಿ ನಾವು ಬೇರೆ ರೀತಿಯಾಗಿ ಮೆಸೇಜ್ ಹೋಗ್ಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ಹೇಳ್ತಾ ಇರ್ತೀವಿ ಅಷ್ಟೇ. ಅಖಾಡ ಬಿಗ್ ಫೈಟ್ ವಿಶೇಷ.